ಅಂತರ್ಧರ್ಮೀಯ ಜೋಡಿ ವಿವಾಹ ವಿಚಾರಕ್ಕಾಗಿ ನಡೆದಿದ್ದ ಗಲಾಟೆ, ಕಲ್ಲು ತೂರಾಟ, 8 ಜನರ ವಿರುದ್ಧ ಪ್ರಕರಣ. ಬಾಗಲಕೋಟೆ ನಗರಸಭೆ ವೃತ್ತದ ಬಳಿ ನಡೆದ ಕಲ್ಲು ತೂರಾಟಕ್ಕೆ ಸಂಬಂಧಿಸಿದಂತೆ 8 ಜನರ ವಿರುದ್ಧ ನವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕುಮಾರಸ್ವಾಮಿ ಹಿರೇಮಠ್, ವಿಕ್ರಮ್ ದೇಶಪಾಂಡೆ, ಮನೋಜ್ ಕೋತಿವಾಲ, ಪ್ರಕಾಶ್ ನಿರಂಜನ್, ರಮೇಶ್ ಬಂಡಿವಡರ್, ಕುಮಾರ್ ಗಾಣಿಗೇರ್, ನಾಗೇಶ್ ಅಂಬಿಗೇರ್, ರಾಜು ನೀಲನಾಯಕ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ವಯಸ್ಕರ ಬದಾಮಿಯ ಹಿಂದೂ ಸಮಾಜ ಹುಡುಗ, ಮುಸ್ಲಿಂ ಸಮಾಜದ ಹುಡುಗಿ, ಮದುವೆಯಾಗಿದ್ದ ಮನೆಯವರ ವಿರುದ್ಧ ವ್ಯಕ್ತವಾಗಿದ್ದ ಜಿಲ್ಲಾ ಪೊಲೀಸ್ ವರಿಷ್ಠರ ಕಚೇರಿಗೆ ಬಂದಿದ್ದರು ಎಂದು ಜಾಗರಕ್ಕೆ ವೇದಿಕೆ ಹಾಗೂ ಮುಸ್ಲಿಂ ಸಮಾಜದವರು ಅಲ್ಲಿಗೆ ಬರಲಿರುವುದಿಲ್ಲ. ಏರ್ ಇಂಡಿಯಾ ಎಕ್ಸ್‌ಪ್ರೆಸ್‌ನಿಂದ ವರದಿ ಕೇಳಿದ ವಿಮಾನಯಾನ ಸಚಿವಾಲಯ 90 ವಿಮಾನ ಸಂಚಾರ ರದ್ದು. ನವದೆಹಲಿ ಕೊಚ್ಚಿ ಕ್ಯಾಬಿನ್ ಸಿಬ್ಬಂದಿ ಏಕಾಏಕಿ ಆರೋಗ್ಯದ ರಜೆ ಹಾಕಿರುವುದರಿಂದ ಟಾಟಾ ಸಮೂಹದ ಒಡೆತನಕ್ಕೆ ಸೇರಿದ ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ಕಂಪನಿಯ 90ಕ್ಕೂ ಹೆಚ್ಚು ವಿಮಾನಗಳ ಸಂಚಾರ ರದ್ದಾಗಿದೆ. ಮಂಗಳವಾರ ರಾತ್ರಿಯಿಂದಲೇ ಕೊಚ್ಚಿ, ಕ್ಯಾಲಿಕಟ್, ನವದೆಹಲಿ ಮತ್ತು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಹಲವು ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಗಿದೆ. ಇದರಿಂದ ಅಂತರರಾಷ್ಟ್ರೀಯ ಹಾಗೂ ದೇಶೀಯ ಮಾರ್ಗದಲ್ಲಿ ವಿವಿಧೆಡೆಗೆ ತರಬೇತಿದ್ದ ಬೆಂಗಳೂರು ಟಿಸಿಎಸ್ ವಿಶ್ವ ಓಟಕ್ಕೆ ಉದ್ಯಾನದಲ್ಲಿ ಸಜ್ಜಾಗಿದೆ. ಭಾನುವಾರ ಮುಂಜಾನೆ ನಡೆಯುವ ಸ್ಪರ್ಧೆಯಲ್ಲಿ ಮಿಂಚಲು ಅಂತಾರಾಷ್ಟ್ರೀಯ ಅಥ್ಲೀಟ್ಗಳು ಬೆಂಗಳೂರಿಗೆ ಬರುತ್ತಿದ್ದಾರೆ. ದೀರ್ಘ ಅಂತರದ ಓಟಕ್ಕೆ ಸ್ಪರ್ಧೆಗಳಲ್ಲಿ ಮುಂಚೂಣಿಯಲ್ಲಿರುವ ಕೆನ್ಯಾ, ಇಥಿಯೋಪಿಯಾ, ಉಗಾಂಡ ಓಟಗಾರರು ಪ್ರಮುಖ ಆಕರ್ಷಣೆಯಾಗಿದ್ದಾರೆ. ಈ ಮಧ್ಯೆ ಬೆಂಗಳೂರಿನಲ್ಲಿ ಉಷ್ಣಾಂಶ ಗಮನೀಯವಾಗಿದ್ದ ಏರಿಕೆಯಲ್ಲಿ ಈ ಕುರಿತು ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಪ್ರತಿಕ್ರಿಯಿಸಿದ ಕೆನ್ಯಾದ 24 ವರ್ಷದ ಓಟಗಾರ್ತಿ ಅಂಚಲು ವಾತಾವರಣ ಬಿಸಿ ಅಥವಾ ಶೀತಕ್ಕೆ ನಾವು ಹೇಗೆ ಹೊಂದಿಕೊಳ್ಳುತ್ತೇವೆ ಎಂಬುದು ಮುಖ್ಯವಾಗಿದೆ. ನಾವು ಹವಾಮಾನವನ್ನು ತೂರಲು ಸಾಧ್ಯವಿಲ್ಲ ಎನ್ನುವ ಮೂಲಕ ಸ್ಪರ್ಧೆಗೆ ಉಷ್ಣಾಂಶ ಏರಿಕೆ ಅಡ್ಡಿಯಾಗುವುದಿಲ್ಲ ಎಂಬುದು ಒತ್ತಿ ಹೇಳಿದರು. ಪ್ರಜ್ವಲ್ ವಿಡಿಯೋ ಮಾರ್ಫಿಂಗ್, ಇಬ್ಬರಿಗೆ ನೋಟಿಸ್. ಬೆಂಗಳೂರು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ಮಾರ್ಫಿಂಗ್ ಮಾಡಿ ಪೆನ್ ಡ್ರೈವ್ ನಲ್ಲಿ ಸಂಗ್ರಹಿಸಿ ಹಂಚಿಕೆ ಮಾಡಿದ್ದ ಆರೋಪದಿ ಹಾಸನ ಸೈಬರ್ ಆರ್ಥಿಕ ಹಾಗೂ ಮಾದಕ ದ್ರವ್ಯ ನಿಯಂತ್ರಣ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣದ ತನಿಖೆಯನ್ನು ಎಸ್ಐಟಿ ಅಧಿಕಾರಿಗಳು ಕೈಗೆತ್ತಿಕೊಂಡಿದ್ದು, ವಿಚಾರಣೆಗೆ ಹಾಜರಾಗುವಂತೆ ಇಬ್ಬರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಬಾಂಗ್ಲಾದ ತೀಸ್ತಾ ಜಲಾಶಯ ಯೋಜನೆ ಭಾರತ ಬೆಂಬಲ. ಢಾಕಾ ಬಾಂಗ್ಲಾದೇಶದ ಗಡಿಯಲ್ಲಿ ಹರಿಯುವ ತೀಸ್ತಾ ನದಿಗೆ ಜಲಶಾಲೆ ನಿರ್ಮಿಸಲು ಯೋಜನೆಗೆ ಭಾರತ ಬೆಂಬಲ ವ್ಯಕ್ತಪಡಿಸಿದೆ ಎಂದು ಬಾಂಗ್ಲಾದ ವಿದೇಶಾಂಗ ಸಚಿವ ಮೊಹಮ್ಮದ್ ಅವರು ಗುರುವಾರ ತಿಳಿಸಿದರು. ಭಾರತ ವಿದೇಶಾಂಗ ಕಾರ್ಯದರ್ಶಿ ವಿನಯ್ ಮೊಹಮ್ಮದ್ ವ್ಯಾತ್ರಾವನ್ನು ಬಾಂಗ್ಲಾದೇಶದ ವಿದೇಶಾಂಗ ರಚಿಸುವ ಜತೆ ಮಾತುಕತೆ ನಡೆಸಿ ಬಳಿಕ ಅವರು ಈ ವಿಷಯವನ್ನು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ತೀಸ್ತಾ ನದಿ ನೀರಿನಲ್ಲಿ ಹೆಚ್ಚಿಕೊಳ್ಳುವುದು ನವದೆಹಲಿಯಲ್ಲಿ ಮತ್ತು ಢಾಕಾ ನಡೆಯುವ ವಿವಾದಾತ್ಮಕ ವಿಷಯವಾಗಿತ್ತು. ಅಮೆರಿಕ ಹಸ್ತಕ್ಷೇಪ, ರಾಷ್ಟ್ರ
ಕುರುಪತ್ವಂತ ಸಿಂಗ ಅವನು ಬಗ್ಗೆ ತಿಳುವಳಿಕೆ ಇಲ್ಲ. ಹೀಗಾಗಿಯೇ ಹತ್ಯಾ ಯತ್ನದ ಸಂಚಿನಲ್ಲಿ ಭಾರತದಲ್ಲಿನ ಧಾರ್ಮಿಕ ನಾಗರಿಕರು ಭಾಗಿಯಾಗಿದ್ದಾರೆ. ಸ್ವಾತಂತ್ರ್ಯದ ಬಗ್ಗೆ ಆಧಾರ ಎಂಬುದಕ್ಕೆ ಅಮೆರಿಕವು ರಹಿತ ಆರೋಪಗಳನ್ನು ಇಲ್ಲಿಯವರೆಗೂ ಯಾವುದೇ ಮಾಡುವುದನ್ನು ಮುಂದು ವಿಶ್ವಾಸಾರ್ಹ ಸ್ಥಾನದಲ್ಲಿ ಜಿಗಿತ ಫಲಿತಾಂಶದಲ್ಲಿ ಕುಸಿತ. ಬಾಗಲಕೋಟೆ SSLC ಪರೀಕ್ಷೆ ಫಲಿತಾಂಶ ರಾಜ್ಯ ಮಟ್ಟದಲ್ಲಿ ಜಿಲ್ಲೆಯ 77ರಿಂದ 13ನೇ ಸ್ಥಾನಕ್ಕೆ ಜಿಗಿತ ಕಂಡಿದ್ದರೆ ಶೇಕಡಾವಾರು ಫಲಿತಾಂಶ 84,021ರಿಂದ 77,092ಕ್ಕೆ ಕುಸಿದಿದೆ. ಜಿಲ್ಲೆಯಲ್ಲಿ 14,953 ಬಾಲಕರು, 15,492 ಬಾಲಕಿಯರು ಸೇರಿ 30,456 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದರು. ಆ ಪೈಕಿ 11,044 ಬಾಲಕರು, 13,415 ಬಾಲಕಿಯರು ಸೇರಿ 24,459 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ತೀರ್ಥ ಪ್ರಸಾದ ವಿತರಣೆ ವಿಚಾರವಾಗುವಾಗ ಗೋಕಲ್. ಇಲ್ಲಿಯ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ನಂದಿಯ ಹಿಂದೆ ತೀರ್ಥ ಪ್ರಸಾದ ಕೊಡುವ ಹಕ್ಕಿಗೆ ಸಂಬಂಧಪಟ್ಟಂತೆ 2 ಉಪಾಯದಿಂದಂತೆ ಮನೆತನದ ನಡುವೆ ವಿವಾದ ಉಂಟಾಗಿದ್ದು ದೇವಾಲಯದಲ್ಲಿ 2 ಕಡೆಯವರ ನಡುವೆ ವಾಗ್ವಾದ ನಡೆಯಿತು. ಅನೇಕ ವರ್ಷಗಳಿಂದ ದೇವಸ್ಥಾನದಲ್ಲಿ ತೀರ್ಥ ಪ್ರಸಾದ ನೀಡುವ ಜವಾಬ್ದಾರಿ ಜಂಬೆ ಮತ್ತು ಗೋಪಿ ಮನೆತನವರು ನಿಭಾಯಿಸುತ್ತಾ ಬಂದಿದ್ದರು. ವರ್ಷದ 6 ತಿಂಗಳಿಗೆ ಗೋಪಿ ಮನೆತನ ಮತ್ತು ಉಳಿದ 6 ತಿಂಗಳು ಜಂಬೆ ಮನೆತನ ಜವಾಬ್ದಾರಿ ಹಂಚಿಕೆ ಮಾಡಲಾಗಿತ್ತು. ಆದರೆ ರಾಮಚಂದ್ರಪುರ ಮಠ ದೇವಸ್ಥಾನ ಆಡಳಿತ ನಿರ್ವಹಣೆ ಮಾಡುತ್ತಿದ್ದ. ಚುನಾವಣೆ ಕಾರ್ಯದಲ್ಲಿ ಕಂದಾಯ ಇಲಾಖೆ ಸಿಬ್ಬಂದಿ ಹೆಚ್ಚಿದ ಭೂ ಬಳಕೆ, ಮಲೆನಾಡು ಅರಣ್ಯ ನಾಶ ಅವ್ಯಾಹತ. ಶಿವಮೊಗ್ಗ ಲೋಕಸಭೆ ಚುನಾವಣೆಗೆ ನೀತಿ ಸಂಹಿತೆ ಆರಂಭವಾದ ಬಳಿಕ ಮಲೆನಾಡು ಹಲವೆಡೆ ಕಂದಾಯ ಭೂಮಿಯ ಅತಿಕ್ರಮಣ ವೇಗ ಪಡೆದಿದೆ. ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಚುನಾವಣೆ ಕಾರ್ಯದಲ್ಲಿ ತೊಡಗಿಕೊಂಡಿರುವುದು ಭೂ ಬಳಕೆದಾರರಿಗೆ ವರದಾನವಾಗಿ ಬಗರಹುಕುಂ ಅಡಿ 2 ಎಕರೆ ಮಂಜೂರು ಆದರೆ ಅದಕ್ಕೆ ತೆಗೆದುಕೊಂಡು ಸರ್ಕಾರ ಜಮೀನನ್ನು ಒತ್ತುವರಿ ಮಾಡಲಾಗಿತ್ತು. ಆ ಜಾಗದಲ್ಲಿ ಮರಗಳನ್ನು ರಾತ್ರೋರಾತ್ರಿ ಕಡಿದು ಸುಟ್ಟು ಮರಣಹೋಮ ಮಾಡುವ ಕಾರ್ಯ ನಡೆದಿದೆ. ಪ್ರಯಾಣಿಕರ ಪರದಾಟ, ಖಾಸಗಿ ಬಸ್ ಟಿಕೆಟ್ ದರ ಭಾರಿ ಏರಿಕೆ. ಬಳ್ಳಾರಿಯಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಸಾರಿಗೆ ಸೇವೆ ನೀಡುತ್ತಿರುವ ಖಾಸಗಿ ಬಸ್ ಟ್ರಾವೆಲ್ಸ್ಗಳು ಮೇ 7ರ ಮತದಾನದ ಬಳಿಕ ಟಿಕೆಟ್ ದರವನ್ನು 3-4 ಪಟ್ಟು ಏರಿಸಿದ್ದು, ಪ್ರಯಾಣಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಮೇ 7ರಂದು ಮತದಾನ ನಡೆದಿತ್ತು. ಮತದಾನದಲ್ಲಿ ಪಾಲ್ಗೊಳ್ಳಲೆಂದು ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ಹುಟ್ಟೂರು ಬಳ್ಳಾರಿಗೆ ಆಗಮಿಸಿದ್ದಾರೆ. ಅವರೆಲ್ಲರೂ ಮತದಾನ ಮುಗಿಸಿಕೊಂಡು ತಮ್ಮ ಊರು ಕ್ಷೇತ್ರಗಳಿಗೆ ತೆರಳುತ್ತಿದ್ದಾರೆ. ಪರಿಸ್ಥಿತಿಯ ಲಾಭ ಪಡೆಯುತ್ತಿರುವ ಟ್ರಾವೆಲ್ಸ್ಗಳು ಟಿಕೆಟ್ ದರವನ್ನು ಭಾರಿ ಪ್ರಮಾಣದಲ್ಲಿ ಹೆಚ್ಚು ಮಾಡಿವೆ. ಮತ್ತೆ ಬಾಲಕಿಯರದೇ ಪಾರಮ್ಯ. ಬೆಂಗಳೂರು SSLC ಫಲಿತಾಂಶ ಪ್ರಕಟವಾಗಿದ್ದು, ಕಳೆದ ಬಾರಿಗಿಂತ 10.49% ಕುಸಿತದ ಮಧ್ಯವು ಬಾಲಕಿ